ರಾಜ್ಯದಲ್ಲಿ ಹೊಸದಾಗಿ ರಚನೆಯಾಗಿರುವ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರವು ಸಾರ್ವಜನಿಕರ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಹುಸಿಗೊಳಿಸಿದೆ ಎಂದು ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀವ್ರವಾಗಿ ಹರಿಹಾಯ್ದಿದ್ದಾರೆ. ಹಾವೇರಿ ತಾಲೂಕಿನಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ಆರ್ ಬೊಮ್ಮಾಯಿಯವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮದಲ್ಲಿ ಬಸವರಾಜ ಬೊಮ್ಮಾಯಿ ಭಾಗವಹಿಸಿದರು. ತಾಲೂಕಿನ ವಿದ್ಯಾರ್ಥಿನಿಯರನ್ನು ಸನ್ಮಾನಿಸಿ ಅವರಿಗೆ ಉನ್ನತ ಭವಿಷ್ಯಕ್ಕಾಗಿ ಪ್ರೋತ್ಸಾಹ ನೀಡಿದ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದರು. ಪತ್ರಿಕಾ ಹೇಳಿಕೆ ನೀಡಿದ ಬೊಮ್ಮಾಯಿ, ರಾಜ್ಯದಲ್ಲಿ ಸದ್ಯ ತಲೆದೂರಿರುವ ರೈತರ ತೀವ್ರ ಸಮಸ್ಯೆಗಳನ್ನು ಪರಿಹರಿಸಬೇಕಾದ ಮುಖ್ಯಮಂತ್ರಿಗಳು, ಸಚಿವರುಗಳು ಸದ್ಯ ಕೇವಲ ಖಾತೆ ಹಂಚಿಕೆ ಹಣಾಹಣಿಯಲ್ಲಿ ಕಾಲ ಕಳೆದಿದ್ದಾರೆ. ಅಧಿಕಾರಕ್ಕಾಗಿ ಸಚಿವರುಗಳು ತಮ್ಮಲ್ಲೇ ಕಚ್ಚಾಡುತ್ತಿದ್ದಾರೆ ಎಂದು ಲೇವಡಿ ಮಾಡಿದರು. ಅಲ್ಲದೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣವಾಗಿ ಕುಂಠಿತಗೊಂಡಿದ್ದು, ಸರ್ಕಾರದಲ್ಲಿ ಯಾವುದೇ ಸಮನ್ವಯತೆ ಇಲ್ಲದಂತಾಗಿದೆ. ಕೇವಲ ಸುಳ್ಳು ಭರವಸೆಗಳನ್ನು ನೀಡುತ್ತಾ ಜನರನ್ನ ದಾರಿ ತಪ್ಪಿಸುತ್ತಿರುವ ಈ ಸರ್ಕಾರಕ್ಕೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ಬಸವರಾಜ ಬೊಮ್ಮಾಯಿ ಅವರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಧಾವಿಸಿ ಬರಬೇಕು ನಮ್ಮ ಸಹಾಯಕ. ಈಗಾಗಲೇ ಮುಂಗಾರು ಕರ್ನಾಟಕ ಪ್ರವೇಶ ಆಗಿದೆ. ಇನ್ನೊಂದು ವಾರ ಮಳೆ ಆಗ್ತದೆ. ಮಳೆ ಆದಮೇಲೆ ಬಿಸಿಲು ದೊಡ್ಡ ಪ್ರಮಾಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ಎಲ್ಲಿ ಮಳೆ ಆಗಿದೆ ಸ್ಟಾರ್ಟ್ ಆಗಿದೆ. ಉಳಿದ ಪ್ರದೇಶದಲ್ಲಿ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಸಂದರ್ಭದಲ್ಲಿ ಬೀಜಗಳು ದೊಡ್ಡ ಸಮಸ್ಯೆಯನ್ನು ನಮ್ಮ ರೈತರು ಎದುರಿಸಬೇಕಾಗ್ತದೆ. ರೈತರ ಪರವಾಗಿ ಸರ್ಕಾರ ಇದೆ ಅಂತಂದರೆ ಸಂಕಷ್ಟದಿಂದ ಅವಶ್ಯಕ. ಯಾವುದಾದ್ರೂ ಸರ್ಕಾರ ಜನರ ಪರವಾಗಿ ರೈತರ ಪರವಾಗಿ ಸಂಕಷ್ಟದಿಂದ ಅವಶ್ಯಕ ಮಾತ್ರ ಅದು ಸಾಧ್ಯ ಆಗ್ತದೆ. ನಮ್ಮ ಸರ್ಕಾರ ಇದ್ದಾಗ ಬೀಜ ಗೊಬ್ಬರಗಳು ಯಾವುದೇ ರೀತಿಯ ತೊಂದರೆ ಆಗಲಿಕ್ಕೆ ನಾವು ಕಳೆದ 1923-24 ವರ್ಷ ಯಾವುದೇ ರೀತಿ ತೊಂದರೆ ಆಗಿದೆ. ಅದೇ ರೀತಿ ಒಂದು ನಿರ್ವಹಣೆಯನ್ನು ಮಾಡಬೇಕು. ಇನ್ನು ಕೃಷಿ ಖಾತೆಯನ್ನು ಯಾರು ಕೊಟ್ಟಂತಾಗಲೇ ನಾನು ಮೊದಲು ಕೃಷಿ ಖಾತೆಯನ್ನು ಒಂದು ಮಂತ್ರಿ ಕೊಟ್ಟು ಆ ಜವಾಬ್ದಾರಿಯನ್ನು ಅವರು ಕೊಡಬೇಕು. ಕೃಷಿ ಖಾತೆ ಇರುವಂಥ ಸಚಿವರಿಗೆ ಯಾರು ಕೊಟ್ಟು ಸಮರ್ಥವಾಗಿರುವಂಥವ್ರಿಗೆ ರೈತರ ಬಗ್ಗೆ ಕೆಳಗಡೆದಂಥ ಕೂಲೆ ಕೊಟ್ಟು ಬೀಜ ಗೊಬ್ಬರದ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂಥ ಆಗ್ರಹವನ್ನು ನಾವು ಮಾಡ್ತಾಯಿದ್ದೀವಿ. ಎರಡನೇದಾಗಿ ಆಡಳಿತದ ಒಂದು ದೊಡ್ಡ ಬದಲಾವಣೆ ಆಗುತ್ತೆ. ಹೊಸತನದ ಆಡಳಿತ ಬರ್ತದೆ ಅನ್ನುವಂಥ ನಿರೀಕ್ಷೆ ವಿಷಯ. ಅದೇ ಮಂತ್ರಿಗಳು, ಇದೇ ವ್ಯವಸ್ಥೆ, ಇದೇ ಗುಂಡಾಟ ಮುಂದುವರೆದು. ಹೀಗಾಗಿ ಈ ಸರ್ಕಾರದಿಂದ ನಾವು ಹೆಚ್ಚು ಏನು ಭವಿಷ್ಯದಲ್ಲಿ ಜನಪರವಾಗಿರುವಂಥ ಕಾರ್ಯಕ್ರಮಗಳನ್ನು ನಾವು ನಿರೀಕ್ಷಿಸಲು ಸಾಧ್ಯ ಇದೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದೊಂದು ಸಮಸ್ಯೆ ಇದೆ. ಸಮಸ್ಯೆಯನ್ನು ಕೆಲವು ಜಿಲ್ಲೆಗಳಲ್ಲಿ ನೀರಾವರಿ ಸಮಸ್ಯೆ ಇದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಲ್ಲಿ ದೊಡ್ಡ ಪ್ರಮಾಣದ ನೀರಾವರಿ ಮುಗಿಸುವಂಥ ದೊಡ್ಡ ಸಮಸ್ಯೆ ಇದೆ. ಈಗ ಜಲಸಂಪನ್ಮೂಲ ಇಲಾಖೆಯನ್ನು ತೆಗೆದುಕೊಳ್ಳಲ್ಲ ಅನ್ನುವಂಥ ಮಾತನ್ನು ನಾನೇ ಹೇಳಿದೆ. ಇಂಥ ಪ್ರಮುಖವಾಗಿರುವಂಥ ಒಂದು ಖಾತೆ, ರೈತರು ನೀರು ಕೊಡುವಂಥ ಖಾತೆ, ಕಾಂಗ್ರೆಸ್ನವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ. ರೈತರ ಬಗ್ಗೆ ಅಸಡ್ಡೆ ಇದೆ. ಇದು ಒಳ್ಳೆಯ ಲಕ್ಷಣ ಅಲ್ಲ, ಒಳ್ಳೆಯ ಪ್ರಾರಂಭ ಅಲ್ಲ ಅನ್ನೋದನ್ನು ನಾನು ಸಂದರ್ಭದಲ್ಲಿ ಹೇಳಬಹುದು. ಎರಡನೇದಾಗಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರಿಗೆ ಆಡಳಿತದ ನಿಯಂತ್ರಣ ಎಷ್ಟು ಮಟ್ಟಿಗೆ ಮಾಡೋಕ್ಕೆ ಸಾಧ್ಯ ಅನ್ನುವಂಥ ವಿಚಾರ ಈಗ ಸಾರ್ವಜನಿಕ ವಲಯದಲ್ಲಿ. ಯಾಕಂದರೆ ಮೊನ್ನೆ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಿದ್ರು ಪವರ್ ಇಲಾಖೆಯಲ್ಲಿ. ಶ್ರೀ ಜಾರ್ಜ್ ಅವರ ಆಕ್ಷೇಪ ವ್ಯಕ್ತಪಡಿಸಿದ್ರು, ಮತ್ತೆ ರಿಟೆನ್ಷನ್